ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚಿತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ವುಮೆನ್ಸ್ ಡೇ. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿ ಅಥವಾ ಯಾರಿಗಾದರೂ ವಿಶ್ ಮಾಡೋಕ್ಕೆ ಕೂಡ ಬೇಜಾರಾಗ್ತಿದೆ. ಬಿಕಾಸ್ ನಿಮಗೆ ಗೊತ್ತು, ಎಲ್ಲ ಕಡೆ ಅಂದರೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆ ಒಂದೇ ವಿಚಾರ ಹರಡ್ತಾ ಇರೋದು, ಅದು ಸೌಜನ್ಯ ಕೇಸು. ಇಷ್ಟು ವರ್ಷಗಳಾದ್ರೂ ಅವರಿಗೆ ನ್ಯಾಯನೇ ಸಿಕ್ಕಿಲ್ಲ, ಅವ್ರ ಫ್ಯಾಮಿಲಿಗೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ. ಬಿಕಾಸ್ ಹೆಣ್ಮಕ್ಳು ಬೆಳೆಸಿರೋರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಿರತ್ತೆ. ಆ್ಯಂಡ್ ನಾವೊಂದು ಹೆಣ್ಮಗು ಆಗಿ ಅವರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಅಟ್ಲೀಸ್ಟ್ ಇವಾಗಲಾದರೂ ಅವ್ರ ಫ್ಯಾಮಿಲಿಗೆ ಮತ್ತು ಆ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬೆಳಗ್ಗೆನೇ ಎದ್ದು ಬುಜ್ಜಿ ಬೇಬಿಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೆ. ಹಾಗೆ ನಮಗೂ ಕೂಡ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಬುಜ್ಜಿ ಬೇಬಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಬೆಳಗ್ಗೆ ಅವ್ರಿಗೆ ಊಟ ಎಲ್ಲ ಮಾಡಿಸ್ಬಿಟ್ರೆ ಸೊ ನನಗೂ ಒಂದು ಕೆಲಸ ಮುಗ್ದಂಗೆ ಆಗುತ್ತೆ. ಆ್ಯಂಡ್ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಹಾಗಾಗಿ ಇವಾಗ ಬುಜ್ಜಿ ಬೇಬಿಗೆ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸ್ಬಿಡ್ತೀನಿ. ತಿನ್ನಿಸ್ಬಿಟ್ಟು ಆಮೇಲೆ ನನಗೆ ನಮ್ಮದು ಏನು ಕೆಲಸಗಳಿದೆಯೋ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಸ್ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನಗೇನು ಅಷ್ಟೊಂದೆಲ್ಲ ಅಡುಗೆ ಎಲ್ಲ ಏನು ಬರಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಏನೇನು ಬರುತ್ತೋ ಅದನ್ನು ಮಾತ್ರ ಮಾಡ್ಕೊಂಡು ತಿಂತೀವಿ. ಇಬ್ಬರೇ ಇರೋದಲ್ಲ, ಸೊ ಹಾಗಾಗಿ ನಮಗೆ ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊತೀವಿ. ಹಾಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಹಠ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಕೂಡ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಲಗಿಸ್ಬಿಟ್ಟು ನಮಗೆ ಟೊಮೊಟೊ ಬಾತ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನಂದರೆ ಬುಜ್ಜಿ ಬೇಬಿ ಎದ್ದೇಳೋಕ್ಕಿಂತ ಮುಂಚೆನೇ ನನ್ನ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು. ಅವ್ರು ಎದ್ರು ಅಂತೂ ಇವಾಗಂತೂ ದೊಡ್ಡವ್ರು ಆಗ್ತಾ ಆಗ್ತಾ ನಿದ್ದೆ ಮಾಡೋದು ಕಮ್ಮಿ, ಒಂದು ಹಾಫ್ ಆನ್ ಅವರು ಮಲಗಲ್ಲ. ಸೊ ನನಗೆ ಟೈಮ್ ಸಿಗೋದೇ ಒಂದು ಹಾಫ್ ಆನ್ ಅವರ್ ಇಲ್ಲ 20 ಮಿನಿಟ್ಸು. ಆ 20 ಮಿನಿಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು. ಹಾಗಾಗಿ ಬೇಗ ಬೇಗ ಇಲ್ಲಿ ಕುಕ್ಕರ್ಗೆ ಒಂದು ಕಡೆ ಜೋಡಿಸ್ಬಿಟ್ಟೆ. ಆ್ಯಂಡ್ ತುಂಬ ಪಾತ್ರೆ ಎಲ್ಲ ವೆಸಲ್ಸ್ ಎಲ್ಲ ವಾಶ್ ಮಾಡೋದಿತ್ತು. ಸೊ ನೋಡ್ತಾ ಇರ್ಬೋದು ನೀವೇ ಎಷ್ಟಿದೆ ಅಂತ. ಆ್ಯಂಡ್ ಫೈನಲಾಗಿ ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಅದನ್ನು ಕೂಡ ಎಲ್ಲ ವಾಶ್ ಮಾಡಿಬಿಟ್ಟು ಒಂದ್ಸಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಅಡುಗೆ ಮನೆ ಗಲೀಜಾಗಿದ್ದರೆ ನನಗಂತೂ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಕರೆಕ್ಟಾಗಿ ಕೆಲಸ ಎಲ್ಲ ಮುಗಿಸಿ ಇನ್ನೇನು ಕುತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಎದ್ರು. ನೋಡಿ ಅವ್ರು ಹೇಗೆ ನಗಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಎದ್ದಿದ ತಕ್ಷಣ ಹೋಗಿ ಎತ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಅವ್ರನ್ನೂ ಕೂಡ ಎತ್ಕೊಂಡು ಸ್ವಲ್ಪ ಹೊತ್ತು ಅಣ್ಣ ತಮ್ಮ ಇಬ್ಬರು ಆಟ ಆಡ್ತಾ ಇದ್ರು. ಚಿರು ಮನೇಲಿದ್ದರೆ ಬುಜ್ಜಿ ಬೇಬಿಗಂತೂ ಏನೋ ಒಂಥರ ಖುಷಿ. ಬಿಕಾಸ್ ಅವನಿದ್ರೆ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾನೆ, ಏನಾದರೂ ಮಾಡಿ ನಗಿಸ್ತಾ ಇರ್ತಾನೆ. ಆ್ಯಂಡ್ ಅವ್ನು ಸುಮ್ಮನೆ ಇದ್ದರೆ ಅಟ್ಲೀಸ್ಟ್ ಅವ್ನ ಜೊತೇಲಿದ್ದರೆ ಸಾಕು, ಬುಜ್ಜಿ ಬೇಬಿ ಯಾವಾಗಲೂ ನಗಾಡ್ತಾನೇ ಇರ್ತಾರೆ. ನಾವೆಷ್ಟೇ ಜೊತೇಲಿದ್ದರೂ ಅವನಿಗೆ ಅವ್ರ ಅಣ್ಣ ಬರ್ತಿದ್ದಂಗೆ ಏನೋ ಒಂಥರ ಖುಷಿ. ಯಾವಾಗಲೂ ಚಿರು ಸ್ಕೂಲಿಂದ ಯಾವಾಗ ಬರ್ತಾರೆ ಅಂತಲೇ ಕಾಯ್ತಾ ಇರ್ತಾರೆ. ಅವ್ರು ಬಂದಿದ ತಕ್ಷಣ ಫುಲ್ ಖುಷಿಯಾಗಿ ಅವರಿಬ್ಬರು ಆಟ ಆಡೋದು ನೋಡೋದೇ ತುಂಬ ಖುಷಿ ಆಗುತ್ತೆ ನಮಗೂ. ಸೊ ಅವರಿಬ್ಬರು ಹಾಗೆ ಆಟ ಆಡ್ಕೊತಾ ಇದ್ರು, ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಬೆಳಿಗ್ಗೆ ಟಿಫನ್ ಕೂಡ ರೆಡಿ ಆಯಿತು. ಆ್ಯಂಡ್ ಬೆಳಗ್ಗೆ ಅಂತೆಲ್ಲ ಹೇಳೋಕ್ಕಾಗಲ್ಲ, ನಮ್ಮ ಟಿಫನ್ ಆಲ್ಮೋಸ್ಟ್ 11:30 ಇಲ್ಲ 12 ಇರುತ್ತೆ ಯಾವಾಗ್ಲೂ. ಸೊ ತುಂಬ ಚೆನ್ನಾಗಿತ್ತು ಟೊಮೊಟೊ ಬಾತ್ ಕೂಡ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಪಚ್ಚಡಿ ಕೂಡ ಮಾಡಿದ್ದೆ. ಇವು ಎಲ್ಲಾನು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಸ್ಬೆಂಡು ಕೂಡ ಮನೇಲೇ ಇದ್ರಲ್ಲ, ಸೊ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ ನಾವು. ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಇದನ್ನಲ್ಲ, ಅದು ರೆಸ್ಟ್ ಅಂತೆಲ್ಲ ಹೇಳ್ಕಲ್ಲ, ಬುಜ್ಜಿ ಬೇಬಿ ಜೊತೆ ಆಟ ಆಡ್ಕೊಂಡಿರ್ಬೇಕು ಅಷ್ಟೇ. ಇಲ್ಲ ಅಂದರೆ ಅವರು ಏನಾದರೂ ಕೆಳಗಡೆ ಏನಾದರೂ ಸಿಕ್ಕಿದ್ರೆ ಎತ್ಕೊಂಡು ಬಾಯಿಗೆ ಹಾಕ್ಕೊತಾರೆ, ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನಮಗೂ ಊಟ ಮಾಡೋಕ್ಕೆ ಬಿಡಲ್ಲ. ಅವರು ಅವ್ರ ಫುಡ್ಗಿಂತ ನಮ್ಮ ಫುಡ್ಡೇ ಜಾಸ್ತಿ ತಿನ್ನೋದು. ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮನೆ ಕೂಡ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಮತ್ತೆ ಬುಜ್ಜಿ ಬೇಬಿನ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು. ಹಾಗಾಗಿ ರಿಮೈನಿಂಗ್ ನಾನು ಏನೇನು ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ಚಿರುಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮಂಡೆಯಿಂದ. ಸೊ ಏನೇನು ಅವರಿಗೆ ರಿವಿಷನ್ಸ್ ಮಾಡಿಸ್ಬೇಕು, ಆ್ಯಂಡ್ ಸ್ಕೂಲಲ್ಲಿ ಏನೇನು ರಿವಿಷನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಲೀಸ್ಟ್ ಕಳಿಸಿದ್ರು. ಆ್ಯಂಡ್ ಅದನ್ನು ಇಟ್ಕೊಂಡು ಇಬ್ಬರೂ ಮ್ಯಾನೇಜ್ ಮಾಡಿಕೊಂಡು, ಹಸ್ಬೆಂಡು ಬುಜ್ಜಿ ಬೇಬಿಗೆ ಇಟ್ಕೊಂಡು ಚಿರುಗೂ ಕೂಡ ಹೇಳ್ಕೊಡ್ತಾ ಇದ್ರು ಆ್ಯಂಡ್ ರಿವಿಷನ್ ಮಾಡಿಸ್ತಾ ಇದ್ರು. ಅಷ್ಟರಲ್ಲಿ ನಾನು ರಿಮೈನಿಂಗ್ ಏನೇನು ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಇವಾಗ ದೀಪ ಹಚ್ಚೋಕ್ಕಾಗಲ್ಲ, ಹಾಗಾಗಿ ಸಂಜೆ ಮೇಲೆ ಹಚ್ಚೋಣ. ಅಟ್ಲೀಸ್ಟ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಸಂಜೆ ಮೇಲೆ ದೀಪ ಹಚ್ಚಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹೂವು ಎಲ್ಲ ಕಟ್ಟಿಕ್ಕಿದ್ದೆ. ಆ್ಯಂಡ್ ಹೂವು ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು, ಯೆಲ್ಲೋ ಕಲರಾಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಹೂವು. ಹಾಗೆ ಎಲ್ಲ ಕಟ್ಟೆ ಕೆಲವೊಂದು ಪೋಣ್ಸ್ ಎಲ್ಲ ಇಟ್ಟಿದ್ದೆ, ಅದನ್ನು ಕೂಡ ಹಾಗೆ ಹಾಕ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ.
ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಸಂಜೆಗೆ ಆರಾಮಾಗಿ ಈಸಿ ಆಗತ್ತೆ. ಆ್ಯಂಡ್ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ವುಮೆನ್ಸ್ ಡೇ ಅಲ್ವಾ, ಹಾಗೆ ಇವತ್ತು ಸ್ಯಾಟರ್ಡೆ ಮನೆ ವಾರ ಅಂದರೆ ಮನೆ ದೇವ್ರ ವಾರ ಕೂಡ ಆಗಿರೋದ್ರಿಂದ ಎರಡೂ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬುಜ್ಜಿ ಬೇಬಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಅವ್ರ ಅಪ್ಪನ ಜೊತೆ ಇದ್ರು. ಸೊ ಹಾಗಾಗಿ ನಮ್ಮದು ರಿಮೈನಿಂಗ್ ಏನೇನು ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಕಳ್ಸಕ್ಕೆ ಫಸ್ಟು ಕನಕಾಂಬರ ಹೂವು ಹಾಕಿದ್ದೆ. ಬಟ್ ನನಗದೇನೋ ಇಷ್ಟ ಆಗಿಲ್ಲ. ಈ ಹೂವು ಸ್ವಲ್ಪ ಬ್ರೈಟಾಗೆ ಚೆನ್ನಾಗಿತ್ತಲ್ಲ, ಹಾಗಾಗಿ ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದ್ಬಿಟ್ಟೆ. ಆಮೇಲೆ ಮತ್ತೆ ಸಾವಂತಿಗೆ ಹೂವನ್ನೇ ಪೋಣಿಸಿ ಇಟ್ಟಿದ್ದೆ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹಾಕಿದೆ. ಆ್ಯಂಡ್ ಇವತ್ತು ಮಾರ್ಚ್ 8 ಆಗಿರೋದ್ರಿಂದ ಅಂದರೆ ಬುಜ್ಜಿ ಬೇಬಿಗೆ 10 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಇವತ್ತು. ಅದ್ರದ್ದು ಫೋಟೋಶೂಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹೇಗಿದ್ರು ವುಮೆನ್ಸ್ ಡೇ ಅಲ್ವಾ, ಅದ್ರ ಥೀಮಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಿಪರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ರೆಡ್ ಕಲರ್ ಶೀಟ್ ತೊಗೊಂಡು ಬಂದಿದ್ದೆ. ಅದನ್ನು ಈ ಥರ ಎಲ್ಲ ಲೆಟರ್ಸ್ ಎಲ್ಲ ಬೇಕಾಗಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು 10 ಅಂತ ಅದರಲ್ಲೇ ಕಟ್ ಮಾಡಿದ್ದೆ. ತುಂಬ ಚೆನ್ನಾಗೇ ಬಂದಿತ್ತು. ಸೊ ಯಾವಾಗಲೂ ನಾರ್ಮಲಾಗಿ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ಇವಾಗ ಇಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಲೆಟರ್ಸ್ನೆಲ್ಲ ನಾನೇ ಕಟ್ ಮಾಡಿದ್ದೆ. ಅದನ್ನು ಇಲ್ಲಿ ಜೋಡಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಾರ್ಟ್ ಶೇಪ್ದು ಹಾರ್ಟ್ ಥರದ್ದು ಕಟ್ ಮಾಡಿದ್ದೆ. ಫೈನಲ್ ಆಗಿ ಔಟ್ಲುಕ್ ಈ ಥರ ಇತ್ತು. ಆ್ಯಂಡ್ ಬುಜ್ಜಿ ಬೇಬಿಗೂ ಕೂಡ ರೆಡಿ ಮಾಡಿ ಕರ್ಕೊಂಡು ಬಂದು ಇವಾಗ ಮಲಗಿಸ್ಬಿಟ್ಟು ಫೋಟೋಸ್ ತೆಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಡ್ರೆಸ್ನ ನಾನು ಬುಜ್ಜಿ ಬೇಬಿಗೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಜಸ್ಟ್ 250 ರುಪೀಸ್ ಏನೋ ಅಷ್ಟೇ. ಅದು ಹಾಗೆ ಇತ್ತು, ಅದನ್ನೇ ಹಾಕ್ತೆ ಇವತ್ತು. ಫೈನಲ್ ಆಗಿ ಫೋಟೋಶೂಟ್ ನೋಡೋಕೆ ಮಾತ್ರ ಇಷ್ಟು ಈಸಿಯಾಗಿರುತ್ತೆ, ಬಟ್ ಅಷ್ಟು ಈಸಿಯಾಗಿರೋದೇ ಇಲ್ಲ ಫೋಟೋಶೂಟು. ನೋಡಿ ನಾನು ಮಲ್ಕೋ ಅಂತ ಹೇಳಿದ್ರೆ ಅವ್ನು ಎಲ್ಲ ತೆಗ್ದು ಕಿತ್ತಾಕ್ತಾ ಇರ್ತಾರೆ. ಆ್ಯಂಡ್ ಮತ್ತೆ ಮಲಗಿಸ್ಬೇಕು, ಮತ್ತೆ ಜೋಡಿಸ್ಬೇಕು, ಮತ್ತೆ ಫೋಟೋಸ್ ಎಲ್ಲ ತೆಗಿಬೇಕು. ಅನ್ಕೊಂಡಷ್ಟು ಈಸಿಯಾಗಿರಲ್ಲ ಮಕ್ಕಳನ್ನೆಲ್ಲ ಇವಾಗ ಫೋಟೋಶೂಟ್ ಮಾಡೋದು. ಸ್ಟಾರ್ಟಿಂಗೆಲ್ಲ ತುಂಬ ಈಸಿಯಾಗಿತ್ತು, ಬಿಕಾಸ್ ಚಿಕ್ಕ ಮಗು ಅಲ್ವಾ, ಆರಾಮಾಗಿ ಒಂದು ಕಡೆ ಮಲಗಿರೋ ಕಡೆನೇ ಮಲಗಿರೋರು. ಬಟ್ ಇವಾಗ ಹಂಗಂತ ಅಲ್ಲ, ಎಲ್ಲ ಕಿತ್ತಾಕ್ತಾನೆ. ನಾನು ಮತ್ತೆ ಎಲ್ಲ ಜೋಡಿಸ್ಬಿಟ್ಟು ಫೋಟೋಶೂಟ್ ಮಾಡಬೇಕು. ಹೇಗೋ ಒಂದು ಸಾಹಸ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿದ್ಮೇಲೆ ಸಂಜೆ ಆಗಿತ್ತು. ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಮನೇಲೆಲ್ಲ ಮುಂಚೆನೇ ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ನಲ್ಲ ಅದನ್ನು ಕೂಡ ಇವಾಗೆಲ್ಲ ಅದಕ್ಕೆ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೇ ಪೂಜೆ ಮಾಡಲಿ, ಚಿರು ಬಂದ್ಬಿಟ್ಟು ಮಮ್ಮಿ ನಾನು ಮಾಡ್ತೀನಿ ನನಗೂ ಕೊಡು ಅಂತ. ಅದೇನೋ ಗೊತ್ತಿಲ್ಲ, ಅವನಿಗೆ ಪೂಜೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ, ಉಲ್ಟಾ ತಿರುಗಿಸ್ತಾನೆ, ಅವನು ಕೂಡ ಉಲ್ಟಾ ತಿರುಗ್ತಾನೆ. ಆಮೇಲೆ ಪ್ರತಿ ಸಲ ನಾವು ಹೇಳ್ಕೊಡ್ತಾ ಇರ್ತೀವಿ, ಇಲ್ಲ ರೈಟ್ ಸೈಡಿಗೆ ತಿರುಗಬೇಕು, ರೈಟ್ ಸೈಡಿಗೆ ಬೆಳಗಬೇಕು ಅಂತ ಹೇಳ್ಬಿಟ್ಟು. ಸೊ ಹೇಳಿದ ಮಾತೆಲ್ಲ ನೀಟಾಗಿ ಕೇಳ್ತಾನೆ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವಿವಾಗ ಹೇಗಿದ್ರು ರೆಡಿ ಆಗಿದ್ವಲ್ಲ, ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ದೇವನಹಳ್ಳಿಯಲ್ಲಿ ಚಿಕ್ಕೆರೆ ಆಂಜನೇಯನ ದೇವಸ್ಥಾನ ಅಂತ ಹೊಸದಾಗಿ ಓಪನ್ ಆಗಿದೆ. ಅಂದರೆ ಮುಂಚೆನೇ ಇತ್ತು, ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ. ಸೊ ಹಾಗಾಗಿ ಒಂದ್ಸಲಿನೂ ಬಂದೇ ಇದ್ದಿದ್ದಿಲ್ಲ ಇಲ್ಲಿ. ಇವಾಗ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಆಗಿಬಿಟ್ಟು ಬುಜ್ಜಿ ಬೇಬಿನೂ ಕರ್ಕೊಂಡು ಚಿರು, ನಾನು, ನಮ್ಮ ಹಸ್ಬೆಂಡು ಎಲ್ಲರೂ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಆ್ಯಂಡ್ ವ್ಯೂ ಕೂಡ ಅಷ್ಟೇ ಸಂಜೆ ಆಗಿರೋದ್ರಿಂದ ಏನೋ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳೇ ಆಗಿತ್ತು. ಅಂದರೆ ನಾನು ನಮ್ಮ ಹಸ್ಬೆಂಡ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ, ಹಾಗಾಗಿ ಇವತ್ತು ಇಲ್ಲ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ಸ್ವಲ್ಪ ಕೆಲಸ ಎಲ್ಲ ಇದ್ರಿಂದ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಸಂಜೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೇ ಕೆರೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಏನೋ ಒಂಥರ ಫುಲ್ಲು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ನೆಮ್ಮದಿ ಅಂತ ಅನ್ನಿಸ್ತು. ಆ್ಯಂಡ್ ವೆದರ್ ಕೂಡ ಅಷ್ಟೇ, ಸಂಜೆ ಟೈಮ್ ಬಂದಿರೋದ್ರಿಂದ ಜಾಸ್ತಿ ಜನನೂ ಇದ್ದಿದ್ದಿಲ್ಲ. ವೆದರ್ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು. ಆ್ಯಂಡ್ ಇಲ್ಲಿ ಕೆರೆ ಇರೋದ್ರಿಂದ ಇಲ್ಲಿ ಬೋಟಿಂಗ್ ಈ ಥರದ್ದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಬಂದಿರೋದು, ಓಪನ್ ಆಗಿ ತುಂಬ ದಿನನೇ ಆಗಿತ್ತು, ಬಟ್ ನಾವು ಫಸ್ಟ್ ಟೈಮ್ ಬಂದಿರೋದು. ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ಮನೆಗೆ ಬಂದ್ವಿ ನಾವು. ಆ್ಯಂಡ್ ಮನೆಗೆ ಬಂದು ಅಡುಗೆ ಎಲ್ಲ ಮಾಡೋಷ್ಟರಲ್ಲೇ ಸ್ವಲ್ಪ ಲೇಟ್ ಆಗಿತ್ತು. ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಮಲ್ಕೊಳ್ಳೋಷ್ಟರಲ್ಲೇ ಲೇಟ್ ಆಯಿತು. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ನಾರ್ಮಲ್ ಆಗಿತ್ತು, ಸಂಡೇ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಲೇಟಾಗಿ ಎದ್ದಿದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೆ, ತಿಂದ್ಬಿಟ್ಟು ಇವಾಗ ಮಧ್ಯಾಹ್ನ ಆಗಿದೆ. ಆ್ಯಂಡ್ ಇವತ್ತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ICC ಚಾಂಪಿಯನ್ಶಿಪ್ ಮ್ಯಾಚ್ ಇತ್ತಲ್ಲ, ಹಾಗಾಗಿ 2:30ಗೆ ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ನನಗೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಫ್ರೆಂಚ್ ಫ್ರೈಸ್ ತೊಗೊಂಡು ಬಂದಿದ್ದೆ ಡಿಮಾರ್ಟಿಂದ ಸ್ವಲ್ಪ. ಅದನ್ನೇ ಇವಾಗ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ಟೊಮಾಟೊ ಸಾಸ್ ಹಾಕಿ ಆರಾಮಾಗಿ ಟಿವಿ ಗಿವಿ ನೋಡ್ಕೊಂಡು ಕುತ್ಕೊಂಡಿದ್ದೀವಿ. ಬುಜ್ಜಿ ಬೇಬಿ ಒಂದು ಎತ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ತಿನ್ನೋಕ್ಕೆ ಆಗಿದ್ದಿಲ್ಲ ಅವ್ರಿಗೆ. ಸೊ ಹಾಗೆ ಮಧ್ಯಾಹ್ನಕ್ಕೆ ಬುಜ್ಜಿ ಬೇಬಿಗೆ ನಾನು ಆಮ್ಲೆಟ್ ಮಾಡಿ ಕೊಟ್ಟಿದ್ದೆ. ಈ ಥರ ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡಿ ಕೊಟ್ಟರೆ ಅವರೇ ತಿನ್ಕೊತಾರೆ. ಹಾಗಾಗಿ ಅವ್ರಿಗೇನೆ ಪ್ಲೇಟಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಬಟ್ ಎದುರುಗಡೆನೇ ಕೂತಿರ್ತೀನಿ. ಇವಾಗ ಅಗಿಯೋದು ಕಲಿತಾ ಇದ್ದಾರಲ್ಲ, ಹಾಗಾಗಿ ಒಂದೊಂದ್ಸಲಿ ಹಾಗೆ ನುಗ್ಬಿಡ್ತಾರೆ. ಅವಾಗ ಒಂಥರ ವಾಂತಿ ಬರಂಗೆಲ್ಲ ಮಾಡ್ತಾ ಇರ್ತಾರೆ.
ಸೊ ಹಾಗಾಗಿ ನಾನು ಅಲ್ಲೇ ಕುತ್ಕೊಂಡಿರ್ತೀನಿ. ಬಟ್ ಅವರಿಗೆ ತಿನ್ನಕ್ಕೆ ಕೊಡ್ತೀನಿ. ಈ ತರ ಫಿಂಗರ್ ಫುಡ್ ಎಲ್ಲ ಇವಾಗ್ಲಿಂದಾನೇ ಅಭ್ಯಾಸ ಮಾಡಿದ್ರೆ ಮುಂದೆ ಅವರೇ ಆದಷ್ಟು ಬೇಗ ಊಟ ಎಲ್ಲ ಮಾಡೋದನ್ನು ಕಲಿತಾರೆ ಹಾಗಾಗಿ. ಅಂಡ್ ಈಸಿಯಾಗೆ ತಿಂತಾರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದೊಂದ್ಸಲಿ ಫುಲ್ ಹಾಗೆ ನುಂಗ್ಬಿಟ್ರೆ ಹಾಗಾಗಿ ಅಲ್ಲೇ ಕುತ್ಕೊಂಡಿರ್ತೀನಿ. ಅಂಡ್ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ಮೇಲೆ ಸಂಜೆ ಮೇಲೆ ನನಗೆ ಸ್ವಲ್ಪ ಗಿಡಗಳೆಲ್ಲ ಬೇಕಾಗಿತ್ತು. ಮೇಲ್ಗಡೆ ನಾನು ಪಾಟ್‌ಗಳಲ್ಲೆಲ್ಲ ಗಿಡಗಳೆಲ್ಲ ಹಾಕಿದೀನಿ. ಅಂಡ್ ಇಲ್ಲಿ ನಮ್ಮ ಮನೆ ಹತ್ರ ಅಂದ್ರೆ ನಮ್ಮ ಪಕ್ಕದ ಊರಲ್ಲಿ ಈ ತರ ನರ್ಸರಿಗಳೆಲ್ಲ ಸಿಗತ್ತೆ. ಅಲ್ಲಿ ರೋಸ್ ಗಿಡಗಳೆಲ್ಲ ಸಿಗತ್ತೆ. ತುಂಬಾ ಚೆನ್ನಾಗಿರತ್ತೆ. ನಾನು ಒಂದ್ಸಲಿ ತಗೊಂಡೋಗಿ ಎಲ್ಲ ನೆಟ್ಟಿದ್ದೆ. ಬಟ್ ಅವಾಗ ಎಷ್ಟೊಂದು ಹಾಳ್ ಮಾಡ್ಬಿಟ್ಟೆ ನಾನೇ ಸರಿಯಾಗಿ ಅದನ್ನ ನೋಡ್ಕೊಳ್ದಲೆ. ಹಾಗಾಗಿ ಇವಾಗ ಮತ್ತೆ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಪಾಟ್ ಮಿಕ್ಸಿಂಗ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಅದಕ್ಕೆ ಗಿಡಗಳೆಲ್ಲ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ನರ್ಸರಿಯಲ್ಲಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಫೈನಲ್ ಆಗಿ ಒಂದು 4 ರೋಸ್ ಗಿಡಗಳನ್ನ ಕಲರ್ ಬೇರೆ ಬೇರೆ ಕಲರ್‌ಗಳನ್ನ ನೋಡ್ಬಿಟ್ಟು ತಗೊಂಡೆ. ತುಂಬಾ ಚೆನ್ನಾಗಿತ್ತು ಕಲರ್. ನನಗಿಷ್ಟ ಆಗಿದ್ದ ಕಲರ್ ಆಲ್ಮೋಸ್ಟ್ ಎಲ್ಲಾನು ಸಿಕ್ತು. ಒಂದು 4 ಗಿಡ ತಗೊಂಡೆ. ಜಸ್ಟ್ ಒಂದು ₹25 ಒಂದು ಗಿಡ ಅಷ್ಟೇ ಇದು. ಸೊ ಎಲ್ಲ ತಗೊಂಡು ವಾಪಸ್ ಬಂದ್ಮೇಲೆ ಆರಾಮಾಗಿ ಮ್ಯಾಚ್ ನೋಡ್ಕೊಂಡು ಕೂತಿದ್ವಿ. ನೈಟು ಬುಜ್ಜಿ ಬೇಬಿ ಊಟಕ್ಕೆ ಇಲ್ಲಿ ನಾನು ನಮಗೇನು ರೈಸ್ ಮಾಡಿದ್ನಲ್ಲ ಅದೇ ರೈಸ್ ತಗೊಂಡಿದ್ದೀನಿ. ಅದಕ್ಕೆ ಇದಕ್ಕೆ ಉಪ್ಪು ಹಾಕಿಲ್ಲ ನಾನು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್‌ನ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಬಿಸಿ ಇದ್ದಾಗಲೇ ಸ್ಮ್ಯಾಶ್ ಮಾಡಿದ್ರೆ ನಿಮ್ಗೆ ನೋಡಿ ಈ ತರ ಗಟ್ಟಿ ಅಂದ್ರೆ ಮೆತ್ತಗಾಗತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಕ್ಳಿಗೆ ತಿನ್ಸಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಅಂಡ್ ವೆಯ್ಟ್ ಗೇನ್ ಕೂಡ ಆಗ್ತಾರೆ. ಅಂಡ್ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಮಕ್ಳಿಗೆ ತುಪ್ಪ ಕೊಡ್ಬೋದಾ? ತುಪ್ಪ ಕೊಡ್ಬೋದಾ? ಅಂಡ್ ನಾನು ನನ್ನ ಮಗಂಗೆ ಡೈಲಿ 2 ಹೊತ್ತು ತುಪ್ಪ ಕೊಡ್ತೀನಿ. ಅಂದ್ರೆ ಬೆಳಗ್ಗೆ ನೈಟು 2 ಅಡುಗೆ ಮಾಡ್ಬೇಕಾದ್ರೆ ಪ್ರತಿ ಸಲ ತುಪ್ಪ ಹಾಕಿನೇ ಕೊಡ್ತೀನಿ. ಅಂಡ್ ಬುಜ್ಜಿ ಬೇಬಿ ನೋಡ್ತಾ ಇರ್ಬೋದು, ಅವರಿಗೆ ಈ ಫುಡ್ಡು ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಚೆನ್ನಾಗಿ ತಿಂತಾರೆ. ಹಾಗಾಗಿ ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡಿ ಅಂಡ್ ಫೈನಲ್ ಆಗಿ ಇವತ್ತು ಇಂಡಿಯಾ ಕೂಡ ವಿನ್ ಆಯ್ತು. ತುಂಬಾ ಖುಷಿ ಆಯ್ತು ನನ್ಗೂನು. ಅಂಡ್ ಊಟ ಎಲ್ಲ ಮಾಡಿ ನಾವು ಕೂಡ ಮಲ್ಕೊಂಡ್ವಿ. ಅಂಡ್ ಇವತ್ತಿನ ವಿಡಿಯೋ ಹೀಗಿತ್ತು. ಅಂಡ್ ಈ ವಿಡಿಯೋ ನಿಮಗೂ ಕೂಡ ಯೂಸ್‌ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂಡ್ ನೋಡ್ತಾ ಇರ್ಬೋದು ನೀವೇ ಬುಜ್ಜಿ ಬೇಬಿ ಎಷ್ಟು ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಮಕ್ಕಳು ಊಟನೇ ಮಾಡಲ್ಲ ಅಂತ ಅಂದ್ರೆ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ. ಸಿಂಪಲ್ ಆಗೂ ಇರುತ್ತೆ ಅಂಡ್ ತುಂಬಾ ಚೆನ್ನಾಗೂ ಇರುತ್ತೆ ಅಂಡ್ ಮಕ್ಕಳು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.